ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಎಲ್ಲ ರಾಜ್ಯ ಸರ್ಕಾರಿ ನೌಕರರು ನೋಡಬೇಕಾದಂತಹ ಒಂದು ಬಹಳ ಮುಖ್ಯವಾದ ಸುಪ್ರೀಂ ಕೋರ್ಟ್ ಆದೇಶ ಇದು. ಸ್ನೇಹಿತರೆ, ಇಷ್ಟು ದಿನ ಸುಪ್ರೀಂ ಕೋರ್ಟ್ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂಥ ಬಹಳಷ್ಟು ಆದೇಶಗಳನ್ನು ಹೊರಡಿಸಿತ್ತು. ಅದನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಈಗ ಸರ್ಕಾರಿ ನೌಕರರ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ತೀರ್ಪನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥದ್ದು. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ನ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿ ತಲುಪೋ ಹಾಗೆ ಮಾಡಿ. ಸ್ನೇಹಿತರೆ, ಬನ್ನಿ ಹಾಗಾದರೆ ನೋಡೋಣ. ನೋಡಿ, ಸುಪ್ರೀಂ ಕೋರ್ಟ್ ಹೊರಡಿಸಿರ್ತಕ್ಕಂಥ ಒಂದು ಮಹತ್ವದ ತೀರ್ಪು ಏನಪ್ಪ ಅಂತಂದರೆ, ಪತಿಯ ಉದ್ಯೋಗದಾತರಿಗೆ ಪತ್ನಿ ದೂರು ಸಲ್ಲ ಅಂತ. ಅಂದರೆ ಎಲ್ಲ ರಾಜ್ಯದಲ್ಲೂ ನೀವು ಗಮನಿಸಿರ್ಬೋದು, ನಮ್ಮ ಕರ್ನಾಟಕದಲ್ಲೂ ಕೂಡ ಇಂತಹ ಪ್ರಕರಣಗಳನ್ನು ನಾನು ಸುಮಾರು ನೋಡಿದ್ದೀನಿ. ಪತಿ ಎಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಸೊ ಮನೇಲಿ ಏನೇ ಸಮಸ್ಯೆ ಆದ್ರೂ ಪತ್ನಿ ಹೋಗಿ ಇಲಾಖೆಯ ಮುಖ್ಯಸ್ಥರಿಗೆ ದೂರನ್ನು ಸಲ್ಲಿಸುವಂಥದ್ದು ಈಗೊಂದು ಪ್ರವೃತ್ತಿ ಆಗಿರ್ತಕ್ಕಂಥದ್ದು. ಅದನ್ನು ಈಗ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಒಂದು ಮಹತ್ವದ ಆದೇಶವನ್ನು ನೀಡಿರ್ತಕ್ಕಂಥದ್ದು. ನೋಡಿ, ವಿವಾಹ ವಿಚ್ಛೇದನ ವ್ಯಾಜ್ಯದ ಸಮಯದಲ್ಲಿ ಪತ್ನಿಯರು ತಮ್ಮ ಪತಿಯಂದಿರ ಉದ್ಯೋಗದಾತರಿಗೆ ದೂರುಗಳನ್ನು ಸಲ್ಲಿಸುವ ಪ್ರವೃತ್ತಿ ಹೆಚ್ಚುತ್ತಿರುವುದಕ್ಕೆ ಸುಪ್ರೀಂ ಕೋರ್ಟ್ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಸೊ ಇಂಥ ಪ್ರಕರಣಗಳು ಬಹಳಷ್ಟು ಹೆಚ್ಚಿಗೆ ಆಗ್ತಾ ಇದೆ. ಬರೀ ದೆಹಲಿಯಲ್ಲೇ ಅಷ್ಟೇ ಅಲ್ಲ, ಇದು ಎಲ್ಲ ರಾಜ್ಯದಲ್ಲೂ ಕೂಡ ನಡೀತಾ ಇರ್ತಕ್ಕಂಥದ್ದು. ನೋಡಿ, ಈ ರೀತಿ ದೂರುಗಳನ್ನು ಸಲ್ಲಿಸುವುದು ಪತ್ನಿ ಮಾಡಬಹುದಾದ ಅತ್ಯಂತ ಕೆಟ್ಟ ಕೆಲಸ ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ನ್ಯಾಯಮೂರ್ತಿಗಳಾದಂತಹ BV ನಾಗರತ್ನ ಮತ್ತು R ಮಹದೇವನ್ ಇರುವ ಪೀಠ ಕಟುವಾಗಿ ಅಭಿಪ್ರಾಯವನ್ನು ಪಟ್ಟಿದೆ. ಸ್ನೇಹಿತರೆ, ನೋಡಿ, ಇಲ್ಲೂ ಕೂಡ ಮಹಿಳಾ ನ್ಯಾಯಮೂರ್ತಿಗಳಾದಂತಹ BV ನಾಗರತ್ನ ಅವರು ಕೂಡ ಅಭಿಪ್ರಾಯವನ್ನು ಪಟ್ಟಿರ್ತಕ್ಕಂಥದ್ದು. ಉದ್ಯೋಗದಾತರಿಗೆ ಪತ್ರ ಬರೆಯುವುದರಿಂದ ಪತಿ ಉದ್ಯೋಗ ಕಳೆದುಕೊಳ್ಳಬಹುದು ಮತ್ತು ನಿರ್ವಹಣೆ ಭತ್ಯೆ ಕ್ಲೇಮ್ಗಳ ಮೇಲೆ ಪರಿಣಾಮ ಬೀರಬಹುದು ಎಂದು ಪೀಠ ಇಲ್ಲಿ ಒತ್ತಿ ಹೇಳಿರ್ತಕ್ಕಂಥದ್ದು. ಯಾವ ರೀತಿಯ ಮುಂದಿನ ದಿನಗಳಲ್ಲಿ ನಷ್ಟವನ್ನು ಅನುಭವಿಸ್ಬೋದು ಪತಿ ಅನ್ನುವಂಥ ಕಾರಣವನ್ನು ಇಲ್ಲಿ ನೀಡಿರ್ತಕ್ಕಂಥದ್ದು. ಈಗಾಗಲೇ ನೋಡಿ, ಗಾಜಿಯಾಬಾದ್ನಲ್ಲಿ ಹಲವು ವ್ಯಾಜ್ಯಗಳನ್ನು ಹೂಡಿರುವುದಾಗಿ ಮಹಿಳೆ ಅರ್ಜಿಯಲ್ಲಿ ಹೇಳಿದ್ದಾಳೆ. ಸೊ ಪತಿ ವಿಚಾರವಾಗಿ ಆಲ್ರೆಡಿ ಹಲವು ವ್ಯಾಜ್ಯಗಳನ್ನು ಗಾಜಿಯಾಬಾದ್ನಲ್ಲಿ ಹೂಡಿ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು. ನೋಡಿ, ಜೀವನೋಪಾಯಕ್ಕೆ ನಷ್ಟ ಯಾವ ರೀತಿ ಅಂದರೆ, ಪತಿಯಂದಿರನ್ನು ಉದ್ಯೋಗದಿಂದ ವಜಾ ಮಾಡಲು ಕಾರಣವಾಗುವ ಪತ್ನಿಯರು ತಮ್ಮ ಪತಿಯಂದಿರ ಉದ್ಯೋಗದಾತರಿಗೆ ದೂರು ಸಲ್ಲಿಸುವ ಪ್ರಕರಣಗಳನ್ನು ಕೋರ್ಟ್ ಖಂಡಿಸಿದೆ. ವಿಚ್ಛೇದನ ಬಯಸುವುದು ಬೇರೆ ವಿಚಾರ, ಆದರೆ ಪತಿಯ ಜೀವನೋಪಾಯವೇ ನಷ್ಟವಾಗುವಂತೆ ಮಾಡುವುದು ತುಂಬ ಕೆಟ್ಟದ್ದು ಎಂದು ಜಸ್ಟಿಸ್ ನಾಗರತ್ನ ಅವರು ಹೇಳಿರ್ತಕ್ಕಂಥದ್ದು. ಈ ಪ್ರಕರಣ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡ್ತಕ್ಕಂಥ ವಾಯುಪಡೆಯಲ್ಲಿ ಅಧಿಕಾರಿಯಾಗಿರುವ ತನ್ನ ಪತಿ ಸೇವಾ ನಿಯಮಗಳನ್ನು ಉಲ್ಲಂಘಿಸಿ ಸ್ವಂತ ವ್ಯವಹಾರದಲ್ಲಿ ತೊಡಗಿದ್ದಾನೆಂದು ಆರೋಪಿಸಿ ಮಹಿಳೆಯೊಬ್ಬಳು ದೆಹಲಿಯಲ್ಲಿರುವ ವಾಯುಪಡೆಯ ಉನ್ನತ ಅಧಿಕಾರಿಗಳಿಗೆ ಪತ್ರ ಬರೆದ ಕಾರಣ ಆಕೆಯ ವಿರುದ್ಧ ಮಾನಹಾನಿ ಕೇಸನ್ನು ದಾಖಲಿಸಲಾಗಿದೆ. ಸೊ ಪತ್ನಿಯರು ಏನು ಬೇಕಾದರೂ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ, ಸೊ ಇದೊಂದು ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಮಹತ್ವದ ಆದೇಶ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಸೊ ಪತ್ನಿಯರು ಇನ್ನು ಮುಂದೆ ಎಲ್ಲ ಹೇಳಿದಂಥ ಎಲ್ಲ ಮಾತನ್ನು ಕೂಡ ಕೋರ್ಟ್ ಕೇಳೋದಿಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಯಾವುದೇ ರೀತಿ ನೌಕರನಿಗೆ ಅವನ ನೌಕರಿಗೆ ತೊಂದರೆ ಆಗುವಂತಹ ಕೆಲಸಗಳನ್ನು ಪತ್ನಿಯರು ಮಾಡಬಾರ್ದು ಅನ್ನೋದನ್ನು ಇಲ್ಲಿ ತಿಳಿಸಿ ಹೇಳಿದ್ದಾರೆ. ಸ್ನೇಹಿತರೆ, ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.